ಇನ್ನು ಪವರ್ ಶೇರಿಂಗ್ ಟೆನ್ಷನ್ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ನಮ್ಮನ್ನ ಕಡೆಗಣಿಸ್ತಾ ಇರೋ ಕಾಂಗ್ರೆಸ್ಗೆ ತಕ್ಕ ಬುದ್ಧಿ ಕಲಿಸೋದಕ್ಕೆ ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸ್ತೀವಿ ಅಂತ ಅಹಿಂದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಹೀಗೆ ಆದ್ರೆ 2028ಕ್ಕೆ ನಾವು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸಿ ಚುನಾವಣೆಗೆ ನಿಲ್ತೀವಿ. ನಾವು ಕಾಂಗ್ರೆಸ್ಗೆ ಬೆಂಬಲವನ್ನೇ ನೀಡಿದ್ರು, ಅವರು ಅಹಿಂದ ವರ್ಗವನ್ನ ಕಡೆಗಣಿಸಿದ್ದಾರೆ. ದಾವಣಗೆರೆಯಲ್ಲಿ ಒಂದೇ ಒಂದು ಫ್ಯಾಮಿಲಿಗಾಗಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, ನಾವೇ ನಿಮಗೆ ಮತ ಹಾಕಿ ನಿಮ್ಮ ಮುಂದೆ ಭಿಕ್ಷೆ ಬೇಡಬೇಕಾ ಅಂತ ಅಹಿಂದ ಸಂಘಟನೆಯ ಶಿವಣ್ಣ ಆಕ್ರೋಶ ಹೊರ ಹಾಕಿದ್ದಾರೆ. ವಿಧಾನಸಭಾ ಚುನಾವಣೆ ಇದೆ, ಅದರಲ್ಲಿ ನಮ್ಮ ಕಾಂಗ್ರೆಸ್ ಯಾರು ತೋರಿದ್ದಾರೆ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಮೊದಲು ಆದ್ಯತೆ ಕೊಡಿ ಅಂತ ಟಿಕೆಟ್ ಕೇಳ್ತೀವಿ. ಯಾರು ಟಿಕೆಟ್ ಕೊಡೋದಿಲ್ಲ ಅಲ್ಲಿ ನಮ್ಮ ರೆಬಲ್ ಆಗಿ ಅಹಿಂದ ಪಕ್ಷ ಅಂತಾನೆ ಮಾಡಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ. ಅದು ನಮ್ಮ ಒಂದು ಮೇನ್ ಗುರಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ತದ್ವಿರುದ್ಧವಾಗಿ ರಾಷ್ಟ್ರೀಯ ಅಹಿಂದ ಪಕ್ಷ ಅಂತ ಪಕ್ಷ ಮಾಡಬೇಕು ಅಂತ ನಾವು ಒಮ್ಮತದಿಂದ ಅಹಿಂದ ಸಂಘಟನೆಗಳೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ನಾವು ಮತ ಕೊಟ್ಬಿಟ್ಟು ನಿಮ್ ಮನೆ ಬಾಗಿಲಲ್ಲೇ ಭಿಕ್ಷಿತರ ತರ ಕಾಯ್ಬೇಕ ಕಾಂಗ್ರೆಸ್ ಮುಖಂಡ್ರೆ? ನಮ್ಮ ಮುಖಂಡರುಗಳು ಅಂತ ನಾವು ನಿಮ್ಗೆ ಗೆಲ್ಸಿ ವಿಧಾನಸಭೆ ಕಳಿಸಿದ್ರೆ ನೀವು ಸ್ವಾರ್ಥ ರಾಜಕಾರಣ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡು ನಮ್ನೆಲ್ಲ ಬಲಿಪಸು ಮಾಡ್ತಾ ಇದ್ದೀರಾ? ಯಾವ ಸ್ವಾರ್ಥಕ್ಕಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ? ಒಂದು ಸಿಎಂ ಕುರ್ಚಿಗಾಗಿ ಕೊಡಿ, ದಲಿತ ಮುಖ್ಯಮಂತ್ರಿ ಮಾಡಿದ್ದೀರಾ? ಕೊಡಿ, ಖರ್ಗೆ ಕರ್ಕೊಂಡು ಕೂರಿಸಿ, ಇಲ್ಲ ಪರಮೇಶ್ವರ್ ಕೊಡಿ, ನಮಗೆ ಸಂತೋಷ. ಮೇಡಮ್, ಒಂದ್ ಕಡೆ ಕಾಂಗ್ರೆಸ್ಗೆ ಒಂದಾದ್ಮೇಲೆ ಒಂದು ಟೆನ್ಷನ್, ಅದರಲ್ಲೂ ದಾವಣಗೆರೆಯಿಂದ ಶುರುವಾಗಿದ್ದು ಈಗ ಇಲ್ಲಿಗೆ ಬಂದು ನಿಂತಿದೆ. ಅಹಿಂದದವರು ವಾರ್ನಿಂಗ್ ಕೊಡೋ ಲೆವೆಲಿಗೆ ಈಗ ಆಗಿರೋದು. ಅಹಿಂದ ಸಂಘಟನೆಗೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಜ್ಞಾನೋದಯ ಆಗ್ಬಿಟ್ಟಿದ್ಯಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೊಡಿ, ಪರಮೇಶ್ವರ್ ಅವ್ರು ಕೊಡಿ ಅಂತ ಹೇಳಕ್ಕೆ? ಸೊ ಇದು ನಾಯಕತ್ವ ಬದಲಾವಣೆ ಅನ್ನೋದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಕಳೆದುಕೊಳ್ತಾರಾ ಅನ್ನುವಂತಹ ಸಿಚುವೇಶನ್ಸ್ ಕಂಡು ಬರ್ತಾ ಇದೆ. ವೆರಸ್ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಈ ಕಡೆ ದೆಹಲಿ ದಂಡಯಾತ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ನಿರಂತರವಾಗಿದೆ. ಮೇನಲ್ಲಿ ಏನೋ ಒಂದಾಗುತ್ತೆ, ಬಿಕಾಸ್ 3 ವರ್ಷ ತುಂಬುತ್ತೆ. ಈಗ ಇದ್ದಕ್ಕಿದ್ದಂತೆ ಅಹಿಂದ ಸಂಘಟನೆಗಳು ಫುಲ್ ಜಾಗೃತವಾಗಿ ಜ್ಞಾನೋದಯವಾದಂಗೆ ಇಲ್ಲ 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 ಪರಮೇಶ್ವರ್ ಕೊಡಿ, ಮಲ್ಲಿಕಾರ್ಜುನ್ ಖರ್ಗೆ ಕೊಡಿ ಅಂತಿದ್ದೀರಲ್ಲ, ಯಾಕೆ? ಇಷ್ಟು ದಿನ ನಿಮ್ಗೆ ಗೊತ್ತಾಗಿಲ್ವಾ ದಲಿತರಿಗೆ ಸ್ಥಾನಮಾನಗಳು, ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತ? ಸಿದ್ದರಾಮಯ್ಯನವರು ಬದಲಾಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರ ಬದಲಿಗೇನೆ ಒಬ್ಬ ದಲಿತ, ಯಾಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ತಾನೆ, ಯಾಕೆ ಮಾಡಬಾರ್ದಾಗಿತ್ತು? ಅದಕ್ಕೆ ಯಾಕೆ ನೀವು ಮಾತಾಡಬಾರ್ದಾಗಿತ್ತು? ಮೋಸ್ಟ್ಲಿ ಇವ್ರದ್ದು ಈಗ ಫ್ರೆಶ್ ಸಂಘಟನೆ 2025ರಲ್ಲಿ ಯಾವಾಗ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂತು, ಯಾವಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಪ್ಪಂದ ಆಗಿದೆ, 2.5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ನಿರ್ಗಮಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿಬಂದು ಆಗ ರಚನೆ ಆದಂತೆ 2025ರಲ್ಲಿ ಈ ಸಂಘಟನೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೊ ಐ ಡೋಂಟ್ ನೋ ಯಾರ ಫೇವರ್ ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯನವ್ರ ಫೇವರ್ ಮಾತಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರ ಫೇವರ್ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಸಿದ್ದರಾಮಯ್ಯನವರನ್ನ ಬದಲಾಯಿಸಬೇಡಿ, ಸಿದ್ದರಾಮಯ್ಯನವರೇ ಇರಲಿ ಅಂತ. ಅದನ್ನು ಬಿಟ್ಬಿಟ್ಟು ದಲಿತ ಸಿಎಂ ಮಾಡಿ ಅಂತಂದ್ರೆ ಇವತ್ತು ಜ್ಞಾನೋದಯ ಆಯ್ತಾ ನಿಮ್ಗೆ? ದಲಿತ ಸಿಎಂ ಮಾಡಿ ಅನ್ನೋಂಥ ವಿಚಾರ. ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ರೊಚ್ಚಿಗೆ ಎಷ್ಟು ದಿನ ಆಯ್ತು? ಮುಸಲ್ಮಾನರು ಇವ್ರ ಸಪೋರ್ಟಿಗೆ ನಿಂತರ ಈಗ ಬಂದಿದ್ದೀರಾ. ಯಾಕೆ ಅಂತಂದ್ರೆ ಮೇ 15ಕ್ಕೆ ಏನೋ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ತುಂಬಾ ಗಟ್ಟಿ ಆಗಿದೆ ಅಂತ ತಿಳಿದ ಮೇಲೆ. ಸೊ ಅಹಿಂದ ವರ್ಗಗಳ ಒಂದು ಉದ್ಧಾರಕ್ಕಾಗಿ ನೀವು ಸಂಘಟನೆ ಮಾಡಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಕೇವಲ ಒಬ್ಬ ನಾಯಕನಿಗಾಗಿ ನೀವು ಸಂಘಟನೆ ಮಾಡಿದ್ದೀರಿ, ಕೇವಲ ಒಬ್ಬ ನಾಯಕನ ರಾಜಕೀಯ ಹಿತಾಸಕ್ತಿಗಾಗಿ ನಿಮ್ದು ಸಂಘಟನೆ ಇದೆ ಅನ್ನುವಂಥ ಸಂದೇಶ ರವಾನೆ ಆಗ್ತಾ ಇದೆ. ನಿಮ್ಗೆ ಆ ಉದ್ದೇಶ ಇದೆಯೋ ಇಲ್ವೋ ಐ ಡೋಂಟ್ ನೋ, ಬಟ್ ಅದೇ ದ ಟೈಮಿಂಗ್, ನೀವು ಮಾತಾಡ್ತಾ ಇರೋ ಟೈಮಿಂಗು ಅದೇ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಬಿಕಾಸ್ ಸಿದ್ದರಾಮಯ್ಯನವ್ರು ಬದಲಾಗ್ತಾ ಇದ್ದಾರೆ, ಹಾಗಾಗಿ ದಲಿತ ಸಿಎಂ ಅನ್ನೋ ವಿಚಾರವನ್ನ ಮುಂದಿಡೋದಕ್ಕೆ ತಾವು ಬಂದಿದ್ದೀರಿ ಅಂತ. ನಿಜಕ್ಕೂ ನಿಮ್ಗೆ ಅಹಿಂದ ವರ್ಗಗಳ ಬಗ್ಗೆ
ತುಂಬಾನೇ ತಮಗೆ ಕಾಳಜಿ ಇದ್ದರೆ ಈ ಒಂದು ಪ್ರೆಸ್ ಮೀಟ್ ಅನ್ನ ನೀವು ಬಹಳ ಹಿಂದೆನೆ ಮಾಡಿದ್ದಿದ್ರೆ ಅದಕ್ಕೊಂದು ಗಟ್ಟಿತನ ಇರ್ತಾ ಇತ್ತು. ಆಮೇಲೆ ಸಿದ್ದರಾಮಯ್ಯನವ್ರು ಆಗದೆ ಇರೋದನ್ನ ನೀವು ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರು ಆಗದೆ ಇರೋದನ್ನ ನೀವು ಮಾತಾಡ್ತಾ ಇದ್ದೀರಿ, ಹೌದಲ್ವಾ? ಸೊ ಸಿದ್ದರಾಮಯ್ಯನವ್ರನ್ನು ಸೇರಿಸಿ ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನು ಸೇರಿಸಿ ಮಾತಾಡ್ತಾ ಇದ್ದೀವಿ ಅಂತ ತಾವು ಇವತ್ತು ಹೇಳ್ತಾ ಇದ್ರಿ, ಬಟ್ ಇಷ್ಟ ದಿನ ಹೇಳಿಲ್ಲ ನೀವು, ಹೌದಲ್ವಾ? ಸೊ ಈ ಅಹಿಂದ ಸಂಘಟನೆಗಳು ಅನ್ನೋದು ಒಬ್ಬ ರಾಜಕೀಯ ನಾಯಕ ತನ್ನ ಹಿತಾಸಕ್ತಿಗೆ ಬಳಸ್ಕೊಳ್ತಾ ಇರೋದು ಕರ್ನಾಟಕದ ರಾಜಕಾರಣದಲ್ಲಿ ತುಂಬಾನೇ ಎವಿಡೆಂಟ್ ಆಗಿದೆ. ಕಾಲಕ್ಕೆ ತಕ್ಕಂತೆ ಅಹಿಂದ ಅನ್ನೋದನ್ನ ತಮ್ಮ ಪ್ಲೆಕಾರ್ಡ್ ಆಗಿ ಬಳಸ್ಕೊಳ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಹಿಂದೆ ಸಿದ್ದರಾಮಯ್ಯನವರಾಗಿರ್ಬೋದು, ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು. ಬಟ್ ಹಾಗಂತ ಅಹಿಂದ ವರ್ಗಗಳು ಯಾರನ್ನೋ ನಂಬಿ ಹೋಗಲ್ಲ. ಆ ನಾಯಕನಿಗೂ ತನ್ನದೇ ಆದಂತ ಆ ಒಂದು ಚರಿಷ್ಮಾ ಮತ್ತು ಆ ಒಂದು ವ್ಯಕ್ತಿತ್ವ ಇರಬೇಕು. ಆ ಒಂದು ವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ಆ ವರ್ಗಗಳಿಗೆ ಆ ನಾಯಕನ ಮೇಲೆ ನಂಬಿಕೆ ಬರಬೇಕು. ಸುಮ್ಮನೆ ಎಲ್ಲರೂ ಆಗೋದಿಲ್ಲ. ಬಟ್ ಅದರ್ವೈಸ್ ಆಲ್ಸೋ ಕೇವಲ ಪಡ್ಕೊಳ್ಳೋದಷ್ಟೇ ಅಲ್ಲ, ಕೊಡಬೇಕಲ್ಲ ನೀವು ಸಮುದಾಯಕ್ಕೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರು ದೇವರಾಜ ಅರಸ್ ಆಗೋಕೆ ಹೊರಟಿದ್ರು. ದೇವರಾಜ ಅರಸ್ ಅವ್ರನ್ನ ಏನಂತೀವಿ? ತಬ್ಬಲಿ ಜಾತಿಗಳ ತಂದೆ ಅಂತೀವಿ. ಏನ್ ಹೇಳಿ? ದೇವರಾಜ ಅರಸ್ ಅವರನ್ನ ತಬ್ಬಲಿ ಜಾತಿಗಳ ತಂದೆ ಅಂತ ಅಂತೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಜನಗಣತಿಯಿಂದ ಏನೂ ಆಗಲ್ಲ, ಜಾತಿಗಣತಿಯಿಂದ ಶೋಷಿತ ಸಮುದಾಯಗಳನ್ನ ನಾವು ಮತ್ತೆ ಸದೃಢ ಮತ್ತು ಬಲಗೊಳಿಸಬಹುದು ಅಂತ ಯೋಚನೆ ಮಾಡಿದಂಥವ್ರು ಅವರು. ಅದಕ್ಕೆ ಅವರನ್ನ ತಬ್ಬಲಿ ಜಾತಿಗಳ ತಂದೆ ದೇವರಾಜ ಅರಸು ಅಂತ. ಆ ಬದ್ಧತೆ, ಆ ಧೈರ್ಯವನ್ನ ನೀವು ಪ್ರದರ್ಶನ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಜಾತಿ ಗಣತಿ ಮಾಡಿದ್ರಿ, ಕಸದ ಬುಟ್ಟಿಗೆ ಬಿಸಾಕಿದ್ರಿ, ಮತ್ತೊಂದು ಜಾತಿ ಗಣತಿ ಮಾಡಿದ್ರಿ. ಇಲ್ಲಿಯವರೆಗೆ ಆ ವಿಚಾರ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿನೂ ಇಲ್ಲ. ಇದು ಅಹಿಂದ ವರ್ಗಗಳಿಗೆ ಮಾಡಿದ ಅನ್ಯಾಯ ಅನ್ನೋದು ಆ ವರ್ಗಗಳಿಗೆ ಈಗ ಮನಸ್ಸಲ್ಲಿ ಬಂದು ಬಿಟ್ಟಿದೆ. ನೀವು ದೇವರಾಜ ಅರಸ್ ಆಗಕ್ಕೆ ಹೊರಟಿರೋದು ಕೇವಲ ನೀವು ಎಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತೀರಿ ಅನ್ನೋದಲ್ಲ, ಇದ್ದಷ್ಟು ದಿನ ನೀವು ಯಾವ ರೀತಿ ಸಾಮಾಜಿಕ ನ್ಯಾಯ ಕಲ್ಪನೆಯ ಅಡಿಯಲ್ಲಿ ದೇವರಾಜ ಅರಸ್ ಅವ್ರ ತರ ಕೆಲಸ ಮಾಡಿದ್ರಿ ಅನ್ನೋದು ಶಾಶ್ವತವಾಗಿ ಉಳಿದು ಹೋಗೋದು. ಅದನ್ನ ಕೇಳಬೇಕು ಈ ಅಹಿಂದ ಸಂಘಟನೆಗಳು. ನಾಯಕತ್ವ ಬದಲಾವಣೆ ಅಂದ ತಕ್ಷಣ ಪ್ರೆಸ್ ಮೀಟ್ ಮಾಡಿ ದಲಿತ CM ಮಾಡ್ಬಿಡಿ, ಮಲ್ಲಿಕಾರ್ಜುನ್ ಖರ್ಗೆ ಮಾಡಿ, ಪರಮೇಶ್ವರ್ ಅವ್ರನ್ನ ಮಾಡಿ, ಮಹದೇವಪ್ಪ ಅವ್ರನ್ನ ಮಾಡಿ ಅಂತ ಹೇಳೋದಲ್ಲ, ಹೌದಲ್ವಾ? ನಿಮ್ಮ ಉದ್ದೇಶ ಏನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಟೈಮಿಂಗ್ ಸರಿ ಇಲ್ಲ.